Hey, hello my lovely viewers, welcome back to my channel. I hope you all are fine and safe. So ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಮನೆಗೆ ಕೆಲವೊಂದು ಪಾಟ್ಸ್ಗಳನ್ನೆಲ್ಲ ತಂದಿದ್ದೆ. ಆ ಪಾಟ್ಸ್ಗಳಿಗೆ ಗಿಡಗಳನ್ನೆಲ್ಲ ನೆಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಏನೇನಾಯಿತು ಪ್ರತಿಯೊಂದನ್ನು ತೋರಿಸ್ತೀನಿ. ಈ ಪಾಟಲ್ಲಿ ಇದು ಆ್ಯಕ್ಚುಲಿ ಒಂದು ಸೇಲಲ್ಲಿ ತಂದಿದ್ದ ಪಾಟು 24 ರೂಪೀಸ್ ಒಂದು ಪಾಟ್ ಅಂತ ಇತ್ತು. ಸೊ ಆಫರ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ತುಂಬ ದಿನದಿಂದ ಒಂದು ಆಸೆ ಇತ್ತು ಪ್ಲ್ಯಾಂಟ್ಸ್ ಎಲ್ಲ ತಂದುಬಿಟ್ಟು ಗ್ರೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದನ್ನು ನಾನು ಈ ಸಂಡೇ ಹೋಗಿಬಿಟ್ಟು ಪಾಟ್ಸ್ ಎಲ್ಲ ತೊಗೊಂಡು ಮಣ್ಣೆಲ್ಲ ತೊಗೊಂಡು ನರ್ಸರಿಗೆ ಹೋಗಿ ಕೆಲವೊಂದು ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡಿಬಿಟ್ಟು ತಂದಿದ್ದೆ. ನೀವು ಯಾರಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಸೊ ದಟ್ ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ವ್ಯೂ ಮೈ ಅಪ್ಕಮಿಂಗ್ ವಿಡಿಯೋಸ್. ಈಗ ಇಲ್ಲಿ ನಮ್ಮ ಮಮ್ಮಿ ತುಳಸಿ ಗಿಡ ನೆಡ್ತಾ ಇದ್ದಾರೆ. ತುಂಬ ಪ್ಲ್ಯಾಂಟ್ಸ್ಗಳು ತಂದಿದ್ವಿ. ತುಳಸಿ ಗಿಡ ಇರಲಿಲ್ಲ ಆ್ಯಕ್ಚುಲಿ ಮನೇಲಿ, ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ತುಳಸಿ ಗಿಡ ನೆಡ್ತಾ ಇದ್ದೀವಿ. ಈಗ ಅದಕ್ಕೊಂದು ಸ್ವಲ್ಪ ಅಗಲ ಇರೋ ಪಾಟ್ನೇ ತೊಗೊಂಬರೋಣ ಅಂಥೇಳಿ ಸ್ವಲ್ಪ ಅಗಲ ಇರೋ ಪಾಟ್ನೇ ತಂದಿದ್ದೀನಿ ಇಲ್ಲಿ. ಇನ್ನೆಲ್ಲ ಅದು ಸಣ್ಣ ಸಣ್ಣದು ಪಾಟ್ಸ್ ತಂದಿದ್ದೀನಿ, ಅಂದರೆ ಒಂದೇ ಕೈಯಲ್ಲಿ ನಮಗೆ ಎತ್ತಾಡೋಕ್ಕಾಗಂಗೆ. ಇದೊಂಥರ ಶೋ ಗಿಡ, ಇದರಲ್ಲಿ 2 ಕಲರ್ ತಂದಿದ್ದೆ ಆ್ಯಕ್ಚುಲಿ. ಇದೊಂಥರ ಗ್ರೀನ್ ಲೇಯರ್ ಈ ಥರ ಇದೆ, ಇನ್ನೊಂದು ಯೆಲ್ಲೋ ಕಮ್ ಗ್ರೀನ್ ಇದೆ. ಇದು ವೈಟ್ ಆ್ಯಂಡ್ ಗ್ರೀನು, ಇನ್ನೊಂದು ಯೆಲ್ಲೋ ಆ್ಯಂಡ್ ಗ್ರೀನ್ ಇದೆ. ಅದು 2 ಥರದ್ದು ಚೆನ್ನಾಗಿರುತ್ತಲ್ಲ, ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದಾಗ ಆ ಕಡೆ ಈ ಕಡೆ ಪೂಜೆಗೆ ಏನಾದರೂ ಇಟ್ಟಿದ್ದೀವಿ ಅಂತ ಹೇಳಿದಾಗ, ದೇವರೆಲ್ಲ ಇಟ್ಟಾಗ ಆ ಕಡೆ ಈ ಕಡೆ ಎಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ ಫ್ಲವರ್ಸು ಅಂತ ಹೇಳ್ಬಿಟ್ಟು ಆ ಥರದ್ದು ಫ್ಲವರ್ ಪ್ಲ್ಯಾಂಟ್ಸ್ ಜೊತೆಗೆ ಈ ಥರ ಶೋ ಗಿಡಗಳನ್ನು ತಂದಿದ್ದೆ. ಇದು ಒಂಥರ ಮಲ್ಟಿ ಕಲರ್ ಲೀಫ್, ಅದು ಒಂಥರ ಮೆರೂನಲ್ಲಿರುತ್ತೆ. ನಾನು ಹೇಳಿದ್ನಲ್ಲ ವೈಟ್ ಕಲರ್ ಮತ್ತು ಗ್ರೀನ್ ಕಲರ್, ಇದು ಅದೇ ಥರ ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್. ಇದೇ ತುಂಬ ಅಟ್ರಾಕ್ಟಿವ್ ಆಗಿದೆ ಇದು ಆ್ಯಕ್ಚುಲಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ನಾನು ನೋಡಿದ್ದೀನಿ ತುಂಬ ಕಡೆ, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಗಿಡ ತಂದಿದ್ದೆ, ಅದನ್ನು ಇಡ್ತಾ ಇದ್ದೀನಿ. ಸೊ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಅವರು ಸ್ವಲ್ಪ ಅದೇನೋ ವೈಟಮಿನ್ ಥರದ ಕಾಳು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು. 15 days ಒನ್ಸ್ ಹಾಕಿ ಅವಾಗ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನರ್ಸರಿಲಿ ಹೇಳಿ ತಂದಿದ್ರು. ಅದನ್ನೇ ನಾನು ಇಸ್ಕೊಂಡು ಬಂದು ಎಲ್ಲ ನೆಟ್ಬಿಟ್ಟು ಒಂದು 2 ಕಾಳನ್ನ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದೀನಿ ಇಲ್ಲಿ. ಇನ್ನೊಂದು 2-3 ಪಾಟ್ಸ್ಗಳು ಉಳಿದಿತ್ತು, ಅದಕ್ಕೇನು ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಇದು ಒಂಥರ ಪಿಂಕ್ ಕಲರ್ ಫ್ಲವರ್ ಬಿಡುತ್ತಲ್ಲ ಆ ಥರದ ಪ್ಲ್ಯಾಂಟು. ಆ್ಯಕ್ಚುಲಿ ಕಿತ್ಕೊಂಡು ಬಂದಾಗ ಒಂದು ಸ್ವಲ್ಪ ಬಾಡ್ದಂಗಿತ್ತು, ಇಟ್ಟಿದ ತಕ್ಷಣ ಎಲ್ಲದು ಸ್ಟ್ರೈಟಾಗಿ ನಿಂತುಬಿಡ್ತು. ಅಂದರೆ ನೀರು ಬಿದ್ದಿದ್ದೆ ತಡ ಮಣ್ಣೊಳಗಡೆ ಹೋಗಿದ್ದೆ, ಅದೊಂಥರ ಚಿಗ್ರದಂಗೆ ಮತ್ತೆ ಸ್ಟ್ರೈಟಾಗಿ ನಿಲ್ತು. ಇಲ್ಲಿ ಸ್ವಲ್ಪ ಬಾಡಿರಂಗೆ ಕಾಣ್ತಾ ಇದೆ, ಬಟ್ ಒಂಥರ ಸ್ಟ್ರೈಟಾಗಿ ಅದಾದಮೇಲೆ ಇಟ್ಟಿದ ತಕ್ಷಣ ತುಂಬ ಚೆನ್ನಾಗಿ ನಿಲ್ತು. ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ಮೇಲೆ ತುಂಬ ಚೆನ್ನಾಗಿ ಮಣ್ಣಿಗೆ ಹೀರ್ಕೊಂಡು ಹಿಂಗೆ ನಿಂತಂಗಿತ್ತು ಚೆನ್ನಾಗಿ. ನೋಡಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಪಾಟ್ಸ್ ಇಟ್ಟರೆ ಒಂಥರ ಲುಕ್ಕೇ ಬೇರೆ. ಇಲ್ಲೊಂಥರ ಖಾಲಿ ಖಾಲಿ ಅನಿಸ್ತಿತ್ತು ಎಂಟ್ರೆನ್ಸು. ಈಗ ಪಾಟ್ಸ್ ಇಟ್ಮೇಲೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಸೊ ಸಂಜೆ ಗಿಡಗಳನ್ನೆಲ್ಲ ನೆಟ್ಟಿ ಸುಸ್ತಾಗಿತ್ತು. ಅದಾದಮೇಲೆ ಮಸಾಲೆ ಪುರಿ ಮಾಡೋಣ ಅಂತ ಹೇಳಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಮಾರ್ನಿಂಗೆ. ಅದನ್ನು ಮಸಾಲೆ ಪುರಿ ಮಾಡ್ತಾ ಇದ್ದೀನಿ ಇಲ್ಲಿ. ಸಂಜೆ ಚಾಟ್ಸಿಗೆ ಏನಾದರೂ ಬೇಕಲ್ಲ ಅಂತ ಹೇಳ್ಬಿಟ್ಟು ಮಸಾಲೆ ಪೂರಿ ರೆಡಿ ಪೂರಿ ಇತ್ತು. ಮಸಾಲೆಗಳನ್ನೆಲ್ಲ ನಾವೇ ಮಾಡ್ಕೊಂಡಿದ್ವಿ. ಸ್ಟ್ರೀಟ್ ಸ್ಟೈಲಲ್ಲಿ ಒಂಥರ ಚೆನ್ನಾಗಿರುತ್ತಲ್ಲ ಅಂತೇಳಿ ಅದೇ ಮೆಥಡ್ನ ನೋಡಿಕೊಂಡು ಒಂದು ವೀಡಿಯೋದಲ್ಲಿ ನೋಡಿಕೊಂಡು ಅದೇ ಥರನೇ ಟ್ರೈ ಮಾಡಿದಾಗ ಸೇಮ್ ಹಂಗೆ ಬಂದಿತ್ತು ಟೇಸ್ಟ್ ಎಲ್ಲ. ಕಲರ್ ಕೂಡ ನೀವು ಇಲ್ಲೇ ನೋಡ್ಬೋದು, ಹಾಗೆ ಇದೆ ಸೇಮು. ಆ ಮಸಾಲೆ ಕೂಡ ತುಂಬ ಟೇಸ್ಟ್ ಆಗಿತ್ತು. ಸೇವೆಲ್ಲ ನಾವು ತಂದಿಟ್ಕೊಂಡಿದ್ವಿ, ಅದಿತ್ತು, ಅದನ್ನು ಯೂಸ್ ಮಾಡ್ಕೊಂಡ್ವಿ. ಇದನ್ನು ಮತ್ತೆ ಬೇರೆ ಪ್ಲೇಟಿಗೆ ನನಗೊಂದು ಸ್ವಲ್ಪ ಮಮ್ಮಿಗೊಂದು ಸ್ವಲ್ಪ ಅಂತ ಸರ್ವ್ ಮಾಡಿಕೊಂಡೆ. ಸರ್ವ್ ಮಾಡಾದಮೇಲೆ ಮತ್ತೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಮತ್ತು ಬಟಾಣಿ ಎಲ್ಲ ಹಾಕಿಬಿಟ್ಟು ಮತ್ತು ಇನ್ನೊಂಚೂರು ಸೇವೆಲ್ಲ ಉದುರಿಸಿ ಮಸಾಲೆ ಎಲ್ಲ ಹಾಕಿ ಸೇವೆಲ್ಲ ಉದುರಿಸಿದ್ರೆ ಇನ್ನೂ ಚೆನ್ನಾಗುತ್ತೆ. ನಾನು ಇಲ್ಲಿ ಮತ್ತೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಮೇಲೆ ಮತ್ತೆ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ಇನ್ನೊಂಚೂರು ಮಸಾಲೆ ಹಾಕ್ಕೊತಾ ಇದ್ದೀನಿ. ಅದು ಒಂಥರ ತುಂಬ ಚೆನ್ನಾಗಿತ್ತು ಅವಾಗ ಟೇಸ್ಟಿಯಾಗಿ. ಅದ್ರ ಮೇಲೆ ಮತ್ತೆ ಇನ್ನೊಂಚೂರು ಸೇವೆಲ್ಲ ಉದುರಿಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದ್ರ ರೆಸಿಪಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ರೆಸಿಪಿ ಎಲ್ಲ ಹಾಕ್ತೀನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸ್ಟ್ರೀಟ್ ಸ್ಟೈಲೇ ತುಂಬ ಚೆನ್ನಾಗಿತ್ತು ಟೇಸ್ಟಾಗಿ. ಪಾನಿ ಕೂಡ ಅದೇ ಮೆಥಡಲ್ಲಿ ಮಾಡಿದ್ವಿ, ಅದಕ್ಕೆ ಅದೇ ಕಲರೇ ಬಂದಿದೆ, ನೀವಿಲ್ಲಿ ನೋಡ್ಬೋದು. ನಮ್ಮ ಮಮ್ಮಿಗಂತೂ ತುಂಬ ಖುಷಿ ಆಯಿತು, ಮಸಾಲೆ ಪುರಿ ಸಖತ್ ಚೆನ್ನಾಗಿತ್ತು ಅಂತ ಹೇಳಿ ತಿಂತಾಯಿದ್ರು. ನೆಕ್ಸ್ಟ್ ನೋಡೋಣ, ವಿಡಿಯೋ ಹಾಕ್ತೀನಿ. ಈಗ ಮತ್ತೆ ಸಂಜೆ ನಾನು ನಮ್ಮದು ಕುಕ್ಕರ್ ಹಾಳಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಕುಕ್ಕರ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ. ಅದು ಬಂದು ತುಂಬ ದಿನ ಆಗಿತ್ತು, ಬಟ್ ಏನೂ ಮಾಡಿರಲಿಲ್ಲ. ಮತ್ತು ಹೆಂಗಿದ್ರು ನಾವು ನೈಟಿಗೆ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು
ನೈಟಿಗೆ ಏನಾದರೂ ಒಂದು ಫುಡ್ ಮಾಡಬೇಕಲ್ಲ ಅಂಥೇಳಿ ಆ ಕುಕ್ಕರಲ್ಲೇ ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ನಾನು ಆ ಪ್ಯಾಕ್ನೆಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೆ. ಪ್ರೆಸ್ಟೀಜ್ ಕುಕ್ಕರ್ ತರಿಸ್ಕೊಂಡಿದ್ವಿ. ಇದು 5 ಲೀಟರ್ಸು. ಯೂಸ್ ಮಾಡಿರಲಿಲ್ಲ, ಹಳೆ ಕುಕ್ಕರ್ ಹಾಳಾಗಿತ್ತು. ಅದಕ್ಕೋಸ್ಕರ ಹೊಸ ಕುಕ್ಕರ್ನ ತರಿಸ್ಕೊಂಡಿದ್ವಿ. ಇನ್ಸ್ಟ್ರಕ್ಷನ್ಸು ಅದು ಇದು ವಿಷಲು ಎಲ್ಲ ಕೊಟ್ಟಿದ್ರು ಅದರೊಳಗಡೆ. ನೋಡಿಬಿಟ್ಟು ಮೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿತ್ತು, ಕ್ವಾಲಿಟಿ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ನೋಡ್ಬಿಟ್ಟು ಖುಷಿ ಆಗ್ತಿತ್ತು ನನಗೆ. ನೋಡೋಣ ಒಂದೊಂದೇ ಫಿಕ್ಸ್ ಮಾಡಿಬಿಟ್ಟು ಹೆಂಗೆ ಕಾಣುತ್ತೆ ಅಂತೇಳಿ ರ್ಯಾಪರ್ಸ್ ಎಲ್ಲ ರಿಮೂವ್ ಮಾಡಿ ಬಾಕ್ಸಿಂದ ತೆಗೆದು ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೆ. ನಮ್ಮ ಮಮ್ಮಿ ನೀನೇನಾದರೂ ರೆಸಿಪಿ ಮಾಡು ಅಂತ ಹೇಳಿದ್ರು. ಸರಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೈಟಿಗೆ, ಸಂಡೇ ಮಾತ್ರ ನೈಟಿಗೆ ಅಡುಗೆ ನನ್ನದೇ ಆಗಿತ್ತು. ಹೆಂಗಿದ್ರು ಫ್ರಿಜ್ಜಲ್ಲಿ ಮಶ್ರೂಮ್ ಇತ್ತು. ಸೊ ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಒಂಥರ ಸ್ಟ್ರೀಟ್ ಸ್ಟೈಲಲ್ಲಿ ಢಾಬಾ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಥರ ಟ್ರೈ ಮಾಡಿದ್ದೆ. ಅದು ಹೆಂಗೆ ಬಂದಿತ್ತು ಅಂತ ನೀವೇ ನೋಡಿಬಿಟ್ಟು ಕಾಮೆಂಟ್ ಹಾಕಿ. ಇದನ್ನೆಲ್ಲ ಫಿಕ್ಸ್ ಮಾಡಿದೆ, ಚೆನ್ನಾಗಿ ಅನಿಸ್ತಿತ್ತು. ಕುಕ್ಕರು ಕೂಡ ಅಷ್ಟೊಂದೇನು ವೆಯ್ಟ್ ಆಗಿರಲಿಲ್ಲ, ಲೈಟ್ ವೆಯ್ಟೇ ಇತ್ತು. ಅದಕ್ಕೆ ಖುಷಿಯಿಂದ ತೋರಿಸ್ತಾ ಇದ್ದೀನಿ ಇಲ್ಲಿ. ಸರಿ ಟೈಮ್ ಆಯಿತು, ಇವಾಗ ಬೇಗ ಅಡುಗೆ ಮಾಡು ಅಂತ ಹೇಳಿದ್ರು ಅಮ್ಮ. ಅದಕ್ಕೋಸ್ಕರ ಅಡುಗೆ ಮಾಡ್ತಾಯಿದ್ದೀನಿ. ಗ್ಯಾಸ್ ಎಲ್ಲ ಆನ್ ಮಾಡಿಕೊಂಡು ಇಲ್ಲೆಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗಳೆಲ್ಲ ಪುದೀನ, ಆಮೇಲೆ ಗರಂ ಮಸಾಲ, ಆನಿಯನ್ ಗ್ರೈಂಡ್ ಮಾಡ್ಕೊಂಡಿರೋದು, ಲೆಮನ್ನು ಎಲ್ಲ ಇದೆ. ಮಶ್ರೂಮ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ, ಮೊಸರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಎಲ್ಲ ಚಾಪ್ ಮಾಡ್ಕೊಂಡು ರೆಡಿಯಾಗಿದೆ. ಈಗ ನಾನು ಏನು ಕುಕ್ಕರ್ ಇಟ್ಟಿದ್ದೆ ಅದು ಬಿಸಿಯಾಗಿದೆ. ಅದಕ್ಕೊಂಚೂರು ಆಯಿಲ್ ಹಾಕಿಬಿಟ್ಟು, ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಹೀರ್ಕೊಳ್ಳುತ್ತೆ ಅಂತೇಳಿ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ದು. ಈಗ ಪಲಾವೆಲ್ಲ ಎಲ್ಲ ಹಾಕ್ಕೊಳ್ಳೋಣ. ಅದಕ್ಕೆ ಚೆನ್ನಾಗೇ ಬಿಸಿ ಆಗಿಬಿಟ್ಟಿತ್ತು ಕುಕ್ಕರು. ಇವಾಗ ಆನಿಯನ್ ಎಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬೇರೆ ಮೆಥಡಲ್ಲಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ನಾನಿವಾಗ ಆನಿಯನ್ಗೆ ಬಿರಿಯಾನಿ ಮಸಾಲಾನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಅದೇ ನಾನಲ್ಲಿ ಇಟ್ಟಿದ್ದಿದ್ದು ಆ್ಯಕ್ಚುಲಿ, ಬ್ರೌನ್ ಕಲರಲ್ಲಿ ಕಾಣಿಸ್ತಿತ್ತಲ್ಲ ಅದೇ. ಈರುಳ್ಳಿನ ಮತ್ತು ಬಿರಿಯಾನಿ ಮಸಾಲಾನ ಎರಡನ್ನೂ ಗ್ರೈಂಡ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ನಾನು ಮಿಕ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದೇ ತುಂಬ ಘಮ ಕೊಡೋದು ಆ್ಯಕ್ಚುಲಿ. ಅದೊಂಥರ ಟೇಸ್ಟ್ ಚೇಂಜ್ ಆಗುತ್ತೆ. ಯಾವಾಗಲೂ ಮಾಡೋ ಥರ ಅನಿಸಲ್ಲ, ಡಿಫ್ರೆಂಟಾಗಿರುತ್ತೆ ನೋಡಿ ಬೇಕಾದರೆ. ಇದನ್ನು ಚೆನ್ನಾಗಿ ಬಾರಿಸಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೆ, ಸಾಕು ಅಂತ ಹೇಳಿಬಿಟ್ಟು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾರಿಸ್ಕೊಳ್ಳೋಣ. ಅದೊಂಚೂರು ಫ್ರೈ ಆದಮೇಲೆ ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದಕ್ಕೆ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಚಾಪ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕರ್ಡ್, ಒಂದು ಬಟ್ಲಲ್ಲಿ ಏನು ಕರ್ಡ್ ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ಳೋಣ. ಲೆಮನ್ ಜ್ಯೂಸ್, ಒಂದು ಫುಲ್ ಲೆಮನ್ ಜ್ಯೂಸ್ ಇತ್ತು, ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಅದೊಂದು ಸ್ವಲ್ಪ ಕುದೀತಾ ಇರಬೇಕು, ಚೆನ್ನಾಗಿ ಕುದಿ ಬರಬೇಕದು. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದಿ ಬರಬೇಕು. ಅದು ಗೊತ್ತಾಗುತ್ತೆ ನಮಗೆ ಕುದಿ ಬರ್ತಾ ಇದ್ದಾಗ. ಇವಾಗ ಮಶ್ರೂಮ್ ಹಾಕ್ಕೊಳ್ಳೋಣ. ಇದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ದೆ ಆ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಕೋಬೇಕು ಮಶ್ರೂಮ್. ತುಂಬ ಸಣ್ಣದಾಗಿಬಿಟ್ರೆ ಬೆಂದು ಹೊಡೆದೋಗ್ಬಿಡುತ್ತೆ. ಸೊ ಈ ಸೈಜ್ ಕರೆಕ್ಟ್ ಇದೆ. ಅಂದರೆ ಒಂದು ಮಶ್ರೂಮಲ್ಲಿ ಸಪೋಸ್ ಅದು ಬಟನ್ ಮಶ್ರೂಮ್ ಆಗಿದ್ದರೆ 4 ಪೀಸಸ್ ಮಾಡ್ಕೋಬೋದು. 1 ಸ್ಲೈಸಲ್ಲಿ 2 ಪೀಸಸ್ ಆಗುತ್ತೆ. ಮತ್ತು ಆ 2 ಸ್ಲೈಸಸಲ್ಲಿ 1 ಸ್ಲೈಸಸ್ ಮಾಡಿದ್ರೆ 4 ಪೀಸಸ್ ಥರ ಆಗುತ್ತೆ. ಆ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಡಬೇಕು. ಅದು ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಬೆಂದ್ಬಿಟ್ಟು ಅದೊಂದು ಗುಡ್ ಸ್ಮೆಲ್ ಬರುತ್ತೆ. ಇವಾಗ ಒಂದು 2 ಸ್ಪೂನ್ ತುಪ್ಪ ಹಾಕೋಣ. ಇದು ಆ್ಯಕ್ಚುಲಿ ಹೋಮ್ ಮೇಡ್ ತುಪ್ಪ, ಮನೇಲೇ ಮಾಡಿರೋದು. ಹೋಮ್ ಮೇಡ್ ತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೆ ಫ್ಲೇವರ್ ಬರುತ್ತೆ. ಹೊರಗಡೆ ರೆಡಿ ಬಾಟಲ್ಸ್ ತೊಗೊಂಡು ಹಾಕೋದ್ಕಿಂತನೂ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೊಂಥರ ಒಳ್ಳೆ ಘಮ ಬರುತ್ತೆ. ಆ ಘಮ ಬಂದಾಗ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆ ರೈಸ್ ಏನು ಎತ್ತಿಟ್ಕೊಂಡಿದ್ವಿ ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ.
ಆಲ್ರೆಡಿ ಎಲ್ಲ ತೊಳೆದು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಕ್ಕಿನ, ಅದನ್ನೇ ಹಾಕ್ತಾ ಇದ್ದೀನಿ ನಾನಿಲ್ಲಿ, ನೀವು ನೋಡ್ತಿರ್ಬೋದು. ಇಲ್ಲಿ ವಾವಚ್ಚಿ ಅಂತ ಒಂದು ರೈಸ್ ಬರುತ್ತೆ, ಅದನ್ನು ತಗೊಂಡಿದ್ದೀವಿ ನಾವು. ಅದರಲ್ಲಿ ಆ್ಯಕ್ಚುಲಿ ಉದ್ರುದ್ರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಅದೇ ಥರ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರಂಗೆ ಹಂಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಡೋಣ. ಎಲ್ಲ ಮಿಕ್ಸ್ ಆಗಿದೆ ಅನ್ಸುತ್ತೆ. ಇವಾಗ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟು ನೀಟಾಗಿ ಅದ್ರದ್ದು ವಿಷಲೆಲ್ಲ ಕೂರಿಸಿ 3 ವಿಷಲ್ ಆಗೋ ತನಕ ವೆಯ್ಟ್ ಮಾಡ್ತಿದ್ದೆ. 3 ವಿಷಲ್ ಆಯಿತು. ಅದಾದಮೇಲೆ ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ ಹೇಳ್ಬಿಟ್ಟು ಈ ಕಡೆ ಸ್ಯಾಲಡ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಯಾಲಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಆಲ್ರೆಡಿ ಕ್ಯೂಕಂಬರ್ನ ಚಾಪ್ ಮಾಡಿಟ್ಕೊಂಡಿದ್ದೆ. ಲಾಸ್ಟ್ ಟೈಮ್ ತೋರಿಸಿದ ಮೆಷಿನಲ್ಲೇ ಇದು ಮಾಡ್ಕೊಂಡಿದ್ದೆ, ಹ್ಯಾಂಡ್ಮೇಡ್ ಮೆಷಿನ್ ಇತ್ತಲ್ಲ ಅದರಲ್ಲಿ. ಈಗ ಅದಕ್ಕೆ ಮೊಸರು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಒಂಚೂರು ಉಪ್ಪು ಹಾಕ್ಕೊಂಡ್ಬಿಡ್ಬೇಕು. ಉಪ್ಪೆಲ್ಲ ಹಾಕ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಮೊಸರು ಬಜ್ಜಿ ರೆಡಿ ಆಯಿತು. ಇವಾಗ ಸ್ವಲ್ಪ ಕುಕ್ಕರಿಂದು ಆವಿ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಆ ಸ್ಟೀಮ್ ಎಲ್ಲ ಹೋದ್ಮೇಲೆ ಸ್ಲೋವಾಗಿ ಕುಕ್ಕರ್ನ ಓಪನ್ ಮಾಡೋಣ. ಈಗ ಆಲ್ಮೋಸ್ಟ್ ಸ್ಟೀಮ್ ಎಲ್ಲ ಹೋಗಿದೆ, ಹೆಂಗಾಗಿರುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದೆ. ಘಮ ಒಳ್ಳೆ ಸೂಪರಾಗಿ ಬರ್ತಿತ್ತು, ಚೆನ್ನಾಗಾಗಿತ್ತು ಅನಿಸ್ತಾ ಇತ್ತು ನನಗೆ. ನಿಮಗೆ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೇನೋ ಪರ್ಫೆಕ್ಟಾಗಿ ಬಂದಿತ್ತು ಅಂತ ಅನ್ನಿಸ್ತು. ಫಸ್ಟ್ ಸ್ವಲ್ಪ ನರ್ವಸ್ ಇತ್ತು, ಹೊಸ ಕುಕ್ಕರಲ್ಲಿ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಯಾವಾಗಲೂ ಟ್ರೈ ಮಾಡಿಲ್ಲ ಅಂತ. ಇಷ್ಟು ದಿನ ಪಳಗಿರೋ ಕುಕ್ಕರಲ್ಲಿ ತಾನೇ ಮಾಡಿ ಅಭ್ಯಾಸ, ಇದು ಹೊಸ ಕುಕ್ಕರ್ ಅಲ್ವಾ, ಹೆಂಗೋ ಏನೋ ಅಂತ ಒಂದು ಗಾಬರಿ ಇತ್ತು. ಬಟ್ ನೋಡಿದಾಗ ಖುಷಿ ಆಯಿತು, ತುಂಬ ಚೆನ್ನಾಗಾಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸರಿ. ಪರವಾಗಿಲ್ಲ, ಅಡಿಲೆಲ್ಲ ಬೆಂದೊಡ್ದೋಗಿರುತ್ತೆ ಅಥವಾ ಸೀದೋಗಿರುತ್ತೆ ಅಂತ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಕರೆಕ್ಟು ಪರ್ಫೆಕ್ಟಾಗಿ ಬೆಂದಿತ್ತು. ಉದುರು ಕೂಡ ಆಗಿತ್ತು, ತುಂಬ ಅಂಟ್ತಾನೂ ಇರಲಿಲ್ಲ, ಮುದ್ದೆನೂ ಆಗಲಿಲ್ಲ. ಕಲ್ಸಿದ ಮೇಲೆ ಕೂಡ ಹಾಗಿರುತ್ತೆ. ರೈಸು ಹಾಗೆ ವಾವಚ್ಚಿ ಅಂತ ಅಕ್ಕಿ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಇದು ಸೂಪರಾಗಿತ್ತು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಇನ್ನೊಂದು ಸರಿ ಮಿಕ್ಸ್ ಮಾಡಿ ನಮ್ಮ ಮಮ್ಮಿಗೆ ಸರ್ವ್ ಮಾಡೋಣ. ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು, 9:30 ಆಗೋಗಿತ್ತು. ಯಾವಾಗಲೂ ಬೇಗ ಊಟ ಮುಗಿಸ್ತೀವಿ, ಬಟ್ ಅವತ್ತು ಒಂದಿನ ಸಂಡೇ ಲೇಟ್ ಆಯಿತು. ಒಂದ್ಸರಿ ಮಿಕ್ಸ್ ಮಾಡಿ ಪ್ಲೇಟಿಗೆಲ್ಲ ಸರ್ವ್ ಮಾಡಿಬಿಟ್ಟು ಮೊಸರು ಬಜ್ಜಿ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಕೊಡೋಣ. ನೋಡೋಣ, ಅವ್ರ ಹತ್ರ ಟೇಸ್ಟ್ ಕೇಳೋಣ ಹೆಂಗಿತ್ತು ಅಂತ. ಅವರಿಗೂ ಗೊತ್ತಿಲ್ಲ ಅನಿಸುತ್ತೆ ಇದು ರೆಡಿ ಆಯಿತು ಅಂತ. ನಾನು ತೆಗೆದಿದ್ದು ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಹಾಲಲ್ಲಿದ್ದರು, ನಾನು ಕಿಚನಲ್ಲಿ ಮಾಡ್ಕೊತಾ ಇದ್ದೆ. ಮಾಡಾದ್ಮೇಲೆ ಕರಿ ಅಂತ ಹೇಳಿದರು. ನಾನು ಸ್ಲೋವಾಗಿ ಅವರಿಗೆ ಸೌಂಡ್ ಮಾಡ್ದೆಲ್ಲ ತೆಗೆದು ಎಲ್ಲ ಸರ್ವ್ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟಾಗ ಅವರಂತೂ ರಿಯಾಕ್ಷನ್ ಆಗಿದ್ರು. ಆ್ಯಕ್ಚುಲಿ ಸಡನ್ನಾಗಿ ಹೋಗ್ಬಿಟ್ಟು ಏನೋ ಮಾಡ್ತಾಯಿದ್ರು. ನನ್ನ ತಂದಿದ್ದವ್ರಿಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ. ಮೆಲ್ಲ ಹೋಗ್ಬಿಟ್ಟು ಮೇಡಮ್ ಯುವರ್ ಡಿನ್ನರ್ ಇಸ್ ರೆಡಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಅವಾಗ ಅವರು ಶಾಕ್ ಆಗಿಬಿಟ್ಟು ನೋಡ್ತಾ ಇದ್ದಾರೆ, ಏನು ಇವಳು ತಟ್ಟೆಗೆ ಹಾಕ್ಕೊಂಡು ತಂದುಬಿಟ್ಲ ಅಂತ ಹೇಳ್ಬಿಟ್ಟು. ಅವ್ರಿಗೆ ಇಷ್ಟ ಆಯಿತು, ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಇದೇ ಥರ ಟ್ರೈ ಮಾಡಿಬಿಟ್ಟು ಹೇಳಿ ಎಷ್ಟು ಜನ ಚೆನ್ನಾಗಿತ್ತಾ ಇಲ್ವಾ ಅಂಥೇಳಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. This is Supriya signing off. Let's meet in the next video. Bye guys.